ವೃಷಭ ರಾಶಿಯವರು ಅಂದ ತಕ್ಷಣ ವೃಷಭ ರಾಶಿಯವರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಲ್ವಾ, ಅವ್ರು ಹೇಗೆ ಅನ್ನುವಂಥದ್ದು. ನೋಡಿ, ವೃಷಭ ರಾಶಿಯವರು ಯಾವತ್ತಿಗೂ ನಂಬಿಕಸ್ಥರು. ಏನಾದ್ರೂ ನಂಬಿ, ಇವರನ್ನ ನಂಬಿ ಏನೋ ಕೆಲಸ ಕೊಟ್ವಿ ಅಥವಾ ನಂಬಿ ಹೋದ್ವಿ ಅಥವಾ ನಂಬಿಕೆ ಇಟ್ಕೊಂಡು ನೀವು ನಡೆದ್ರಿ ಅಂತಂದ್ರೆ ಯಾವತ್ತಿಗೂ ಮೋಸ ಮಾಡ್ತಕ್ಕಂತ ವ್ಯಕ್ತಿತ್ವ ಅಲ್ಲ. ಎಲ್ಲರಿಗೂ ಸಮಾನವಾಗಿ ನೋಡ್ತಕ್ಕಂತಹ ವ್ಯಕ್ತಿತ್ವ ಈ ವೃಷಭ ರಾಶಿಯವರು. ಇನ್ನು ಮುತುವರ್ಜಿ ವಹಿಸ್ತಾರೆ, ಕಾಳಜಿ ವಹಿಸ್ತಾರೆ. ಅವರನ್ನ ನಂಬಿಕೆ ಇರುವಂತಹ ಜನಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ವಹಿಸ್ತಕ್ಕಂತಹ, ಪ್ರೀತಿಸುವಂತಹ ಗುಣವುಳ್ಳಂತಹ ವೃಷಭ ರಾಶಿಯವರು ಅಂತ ಹೇಳಬೇಕು. ಮತ್ತು ವೃಷಭ ರಾಶಿಯವರು ಅಂದ ತಕ್ಷಣ ಬಹಳಷ್ಟು ಸುಂದರರು, ನೋಡೋದಕ್ಕೆ ಬಹಳಷ್ಟು ಆಕರ್ಷಿತರಾಗಿರ್ತಾರೆ, ಬಹಳಷ್ಟು ನೋಡೋದಕ್ಕೆ ಅಟ್ರಾಕ್ಷನ್ ಇರುತ್ತೆ. ಇವರನ್ನ ನೋಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಅದು ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು. ಇನ್ನು ಯಾವುದೇ ಸಂಕಲ್ಪ ಮಾಡಿದ್ರೆ ಕೂಡ ಅದನ್ನ ಯಾವ ಕಾಲಕ್ಕೆ ಆಗಬೇಕು, ಯಾವ ಸಮಯಕ್ಕೆ ಆಗಬೇಕು, ಆತರ ಪ್ಲಾನ್ ಮಾಡಿಕೊಂಡು ಕೆಲಸವನ್ನ ಪರಿಪೂರ್ಣವಾಗಿ ಮಾಡ್ತಕ್ಕಂತಹ ವ್ಯಕ್ತಿಗಳು ವೃಷಭ ರಾಶಿಯವರು ಅಂತ ಹೇಳ್ಬೇಕು. ವೃಷಭ ರಾಶಿಯವರು ಯಾವತ್ತಿಗೂ ಕೂಡ ದಯಾಮಯಿಗಳು, ವಿಧೇಯರು. ದಯೆ, ಕರುಣೆ, ಯಾರಿಗೋ ನೋವಿದೆ, ಕಷ್ಟ ಇದೆ, ತೊಂದರೆ ಇದೆ ಅಂದ ತಕ್ಷಣ ಮಮ್ಮಲ ಮರುಗುವಂತಹ ವ್ಯಕ್ತಿತ್ವ ಈ ವೃಷಭ ರಾಶಿಯವರು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಆದ್ರೆ ವೃಷಭ ರಾಶಿಯವರಿಗೆ ಇರ್ತಕ್ಕಂತಹ ಮೈನಸ್ ಪಾಯಿಂಟ್ಗಳೇನು, ಇದನ್ನ ನೀವು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಲೇಬೇಕಾಗುತ್ತೆ. ಯಾಕಂತಂದ್ರೆ ಯಾವತ್ತಿಗೂ ಕೂಡ ಐಷಾರಾಮಿಯಾಗಿರ್ಬೇಕು, ವೈಭವೇತವಾಗಿ ಇರಬೇಕು, ಅಥವಾ ನಾವೇನ್ ದುಡಿದಿರ್ತೀವಿ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾನು ಇರಬೇಕು ಅನ್ನುವಂತ ಆಶೆಯನ್ನ ಪಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಇರುತ್ತೆ. ಆದ್ರೆ ರಿಸ್ಕ್ ಅನ್ನ ತೆಗೆದುಕೊಂಡು ಆಸೆಗಳನ್ನ ಪೂರೈಸಿಕೊಳ್ಳುವಂತಹ ಸಂದರ್ಭಗಳಿರುತ್ತೆ. ಏನೋ ನನಗೆ ಬೈಕ್ ಬೇಕು, ಕಾರ್ ಬೇಕು, ಸೈಟ್ ಬೇಕು, ಅಥವಾ ಏನೋ ಕಾರ್ಯ ಮಾಡ್ಬೇಕು, ಅಥವಾ ಶುಭ ಕಾರ್ಯಗಳನ್ನ ನೆರವೇರಿಸಬೇಕು ನಾನು ಅನ್ನೋ ಕಾರಣಕ್ಕಾಗಿ ಸಾಲ ಮಾಡ್ಬಿಡೋದು, ಅಥವಾ ಯಾರು ಏನೋ ಮಾಡಿದ್ದಾರೆ, ಅಥವಾ ನಮ್ಮ ನೆರೆಯವರು ಮಾಡಿದ್ದಾರೆ, ಸ್ನೇಹಿತರು ಮಾಡಿದ್ದಾರೆ ಕೆಲಸಗಳನ್ನ ನಾನು ಮಾಡಬೇಕು ಅಂತ ತಿಳ್ಕೊಂಡು ರಿಸ್ಕ್ ಅನ್ನ ತೆಗೆದುಕೊಳ್ಳುವಂಥದ್ದು. ಇದು ಕೆಲವೊಂದು ಸಂದರ್ಭಗಳಲ್ಲಿ ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಇದೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಯಾಕಂತಂದ್ರೆ ಈ ವಸ್ತ್ರಾಭರಣಗಳ ಮೇಲೆ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ದು, ಈ ಸೈಟ್ಗಳು ಅಥವಾ ಮನೆ ಅಥವಾ ಯಾವುದೋ ಒಂದು ವಜ್ರ ವೈಡೂರ್ಯ ಅಥವಾ ಏನೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಮೇಲೆ ಬಹಳಷ್ಟು ಬೇಗ ಆಕರ್ಷಿತರಾಗಿ ಅದನ್ನ ಕೊಂಡ್ಕೋಬೇಕು ಅನ್ನುವಂತ ಅಭಿಲಾಷೆ ಉಳ್ಳವರು. ಅದನ್ನ ಸ್ವಂತ ದುಡಿದು ಮಾಡ್ಕೊಂಡ್ರೆ ಅಂತ ತೊಂದ್ರೆ ಇಲ್ಲ. ಈ ಸಾಲ ಸಂದ ಮಾಡಿ ಕೆಲವೊಂದು ಸಮಸ್ಯೆಗಳನ್ನ, ಆಸೆಗಳನ್ನ ಈಡೇರಿಸಿಕೊಳ್ಳೋದ್ರ ಮೂಲಕ ಸಮಸ್ಯೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಇದ್ರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ದೊಡ್ಡ ಮಿಸ್ಟೇಕ್ ಪಾಯಿಂಟ್ ಏನು ಅಂತಂದ್ರೆ, ಈ ಬೇರೆಯವ್ರು ಏನೋ ಹೇಳ್ಬಿಟ್ರು ಅಂತಂದ್ರೆ ಸಡನ್ ಆಗಿ ನಂಬಿಡೋದು. ಆ ತರ ಮಾಡಬಾರ್ದು. ಯಾಕಂದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಕ ನೋಡ್ಬೇಕು. ಯಾಕಂತಂದ್ರೆ ಯಾರೇನೋ ಹೇಳ್ಬಿಟ್ಟಿದ